ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 28ನೇ ಅಧ್ಯಾಯದಲ್ಲಿ 191ನೇ ಶ್ಲೋಕ. ಭೀಮಾಕೃತಿಂ ತಾಂ ಸ ಸುಯೋಧನೇನ ಕಾರಾಪಿತಾಮಭ್ಯಸನೆ ಗದಾಯಾಃ ಆಶ್ಲಿಷ್ಯ ಚೂರ್ಣೀಕೃತವಾನಸೃಗ್ವಮನ್ ಹಾತಾತ ಭೀಮೇತಿ ವದನ್ ಪಪಾತ. ನಿನ್ನೆ ನೋಡಿದಂತೆ ಯುಧಿಷ್ಠಿರಾದಿಗಳು ಎಲ್ಲರೂ ಕೂಡ ಧೃತರಾಷ್ಟ್ರ ಮತ್ತು ಗಾಂಧಾರಿ ಅವರ ಹತ್ರ ಹೋಗಿ ಕೃಷ್ಣನ ಜೊತೆಗೆ ಹೋಗಿ ಎಲ್ಲರಿಗೂ ನಮಸ್ಕಾರ ಮಾಡಿದರು. ಯುದ್ಧ ಆಗಿ ಪ್ರಪ್ರಥಮ ಭೇಟಿ ನೀಡ್ತಾ ಇದ್ದಾರೆ. ಏನೇ ಇದ್ರೂ ಕೂಡ ಧೃತರಾಷ್ಟ್ರ ಅವನಿಗೆ ಒಳಗಿಂದ ಒಂದು ಬೇಸರ. ಭೀಮಸೇನ ದೇವರು ಅಂದ್ರೆ ಒಂದು ಸಿಟ್ಟು. 100 ಜನ ಮಕ್ಕಳನ್ನ ಸಂಹಾರ ಮಾಡಿದ್ದು ಭೀಮಸೇನ ದೇವರೇ. ಮಕ್ಕಳಿನ ಮಮತೆ ಎಷ್ಟು ಬಾರಿ ಬದುಕಿದಾಗ ವಿದುರ ಹೇಳಿದರೂ ಕೂಡ ಆ ಧೃತರಾಷ್ಟ್ರ ಕೇಳಿಲ್ಲ, ಪುತ್ರಮೋಹ ಬಿಟ್ಟಿಲ್ಲ. ಭಾಗವತದಲ್ಲಿ ನೀನು ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ಆ ಸ್ನೇಹ, ಹೆಂಡತಿ, ಮಕ್ಕಳು, ಮನೆ, ದೇಹ, ಇದರ ಮೇಲೆ ಮಾಡತಕ್ಕ ಒಂದು ಅಭಿಮಾನ, ಆ ಪ್ರೀತಿ ಇರಬಹುದು, ಪ್ರೀತಿ ಇರಬೇಕು. ಆದರೆ ಪ್ರೀತಿಯನ್ನು ಮೀರಿ ಒಂದು ಮೋಹ ಅಂತ ಒಂದು ಇದೆ ನೋಡಿ. ನನ್ನವರು, ನನಗೇ ಸೇರಿದವರು, ನಾನೇ ರಕ್ಷಕ, ಹಾಗೆ ಅಂತಲ್ಲ ಒಂದು ಮಮತೆ, ಅದು ಇರಬಾರದು. ಅಂತ ಮಮತೆಯಿಂದ ಒದ್ದಾಡಿದ ವ್ಯಕ್ತಿ ಯಾರು ಅಂದ್ರೆ ಧೃತರಾಷ್ಟ್ರ. ಮಹಾಭಾರತ ರಾಮಾಯಣ ತಿಳಿಸಿಕೊಡೋದೆ ಅಲ್ಲಿ. ರಾಮಾಯಣದಲ್ಲಿ ಕೈಕೇಯಿ ಎಷ್ಟು ಪುತ್ರಮೋಹ ಇತ್ತು ನೋಡಿ. ಭರತನೇ ರಾಜ್ಯ ಆಡಬೇಕು, ಸ್ವತಃ ಪರಮಾತ್ಮ ಏನಾಗಬೇಕು, ಕಾಡಿಗೆ ಹೋಗಬೇಕು. ದೇವರ ಪರಿಸ್ಥಿತಿ, ದೇವರ ಮನಸ್ಸು ಹೇಗಿರ್ಬೇಕು ನೋಡಿ. ಆದರೂ ದೇವರು ನಿರ್ವಿಕಾರ, ದೇವರಿಗೆ ಯಾವುದು ಬೇಕಾಗಿಲ್ಲ. ಅವನಿಗೆ ಕಾಡು ಒಂದೇ, ಅರಮನೆಯೂ ಒಂದೇ. ಆದ್ರೆ ಈ ಪುತ್ರಮೋಹ ಏನ್ ಮಾಡುತ್ತದೆ ಎಂಬ ಅದಕ್ಕೆ ಕೈಕೇಯಿ ಮತ್ತೆ ಧೃತರಾಷ್ಟ್ರ ಇಬ್ರು ಕೂಡ ಒಳ್ಳೆ ಉದಾಹರಣೆ. ಬೇರೆಯವರು ಏನೇ ಆಗಲಿ, ಅದು ದೇವರೇ ಇರ್ಬೋದು. ಏನ್ ಮಾಡ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಬೇರೆಯವರು ಹಾಳಾದರೂ ಪರವಾಗಿಲ್ಲ, ಕಾಡಿಗೆ ಹೋದ್ರೂ ಪರವಾಗಿಲ್ಲ. ರಾಮನನ್ನ ಕಾಡಿಗೆ ಅಟ್ಟಿಸಿದ್ರು ನೋಡಿ. ಇದು ಅಸುರ ಶಕ್ತಿ, ದುಷ್ಟ ಶಕ್ತಿ ಮಾಡುವ ಕೆಲಸಗಳು ಇದು. ಅಂತ ಮೋಹವನ್ನ ಉಂಟು ಮಾಡುತ್ತವೆ. ಅದರಿಂದ ಪ್ರೀತಿ ಬೇರೆ, ಸಾಧನೆ ಮಾರ್ಗದಲ್ಲಿ ಕರ್ಕೊಂಡು ಹೋಗೋದಕ್ಕೆ ಎಷ್ಟು ಪ್ರೀತಿ ಮಾಡಿಸ್ಬೇಕು ಅಷ್ಟು ಪ್ರೀತಿಯನ್ನ ಮಕ್ಕಳಲ್ಲಿ, ಸುತ್ತಮುತ್ತ ಇರುವವರಲ್ಲಿ ಅವಶ್ಯ ಮಾಡಬೇಕು. ಎರಡನೇ ಮಾತಿಲ್ಲ ಅದು. ಏನು ಎಲ್ಲರೂ ಬಿಟ್ಟು ಸನ್ಯಾಸಿಯಾಗಿ ಬದುಕುವಂತ ದೇವರೇನು ಹೇಳಿಲ್ಲ. ಗೃಹಸ್ಥರಾಗಿಯೂ ಬದುಕಬಹುದು, ಹೆಂಡತಿ ಮಕ್ಕಳ ಜೊತೆಗೆ ಮನೆಯಲ್ಲೂ ಬದುಕಬಹುದು. ಆದರೆ ಆ ಅಸಂಗ ಎನ್ನತಕ್ಕ ಶಸ್ತ್ರ ಕೈಯಲ್ಲಿ ಇರಬೇಕು ಅಂತ ನಿನ್ನೆ ಶುಕಾಚಾರ್ಯರು ಹೇಳಿದರು ನೋಡಿ. ಆ ಥರ ಇರಬೇಕು. ಅದನ್ನ ಇಲ್ಲಿ ನಾವು ಆ ತತ್ವ ಹೇಳಿದರೆ ನಮಗೆ ಅರ್ಥ ಆಗೋದಿಲ್ಲ. ಸದೃಷ್ಟಾಂತೋ ಹಿ ಭಾರತೆ, ಹಾಗೆ ಅಂತ ವೇದವ್ಯಾಸರು ಆ ಘಟನೆಗಳನ್ನೆಲ್ಲ ನಮಗೆ ಒಂದು ದೃಷ್ಟಾಂತ ಕೊಟ್ಟು ನಮಗೆ ಅರ್ಥ ಮಾಡಿಸ್ತಾ ಇದ್ದವ್ರು ನೋಡಿ. ಅಸಂಗ ಇಲ್ಲದೆ ಬದುಕಿದವ ಯಾರು ಹಾಗೆ ಅಂದ್ರೆ ಧೃತರಾಷ್ಟ್ರ. ಅಸಂಗ ಇಲ್ಲದೆ ಬದುಕಿದ ತಾಯಿ ಯಾರು ಅಂದ್ರೆ ಕೈಕೇಯಿ. ಅದರಿಂದ ಆ ಅಸಂಗ ಎಂಬುದು ನಮಗೆ ದೊಡ್ಡ ಕವಚ. ಅದು ಅಸಂಗ ಎನ್ನುವ ಕವಚವನ್ನು ನಾವು ಧರಿಸಬೇಕು. ಆಗಲೇ ಕಾಮಕ್ರೋಧಾದಿಗಳನ್ನು ನಾವು ಗೆಲ್ಲಬಹುದು. ಅದನ್ನ ಹೇಳುವ ಪ್ರಸಂಗ ಇದು ನೋಡಿ. ಎಂತಹ ಪ್ರಸಂಗ ಇದು ನೋಡಿ. ಭೀಮಸೇನ ದೇವರು ಎಲ್ಲರನ್ನೂ 100 ಜನ ಮಕ್ಕಳನ್ನು ಸಂಹಾರ ಮಾಡಿದವರು. ಬಂದು ನಮಸ್ಕಾರ ಮಾಡ್ತಾರೆ ಧೃತರಾಷ್ಟ್ರನಿಗೆ. ಕೃಷ್ಣ ಏನ್ ಮಾಡಿದ, ಸರಿಸಿದ. ಭೀಮ ಮಾತಾಡ್ಲಿಲ್ಲ. ಭೀಮ ನೀನು ನಮಸ್ಕಾರ ಮಾಡಬೇಡ, ಈ ಲೋಹದ ಪ್ರತಿಮೆಯನ್ನ ಅವನು ಅಬ್ಕೋತಾನೆ, ತಪ್ಕೋತಾನೆ, ಆಲಿಂಗನ ಮಾಡ್ಕೋತಾನೆ, ಹಾಗೆ ಅಂತ ಕೃಷ್ಣ ಮಾಡಿದ ಕೆಲಸ ಅದು. ಇಲ್ಲಿ ಆಚಾರ್ಯರ ವಾಕ್ಯ ಎಷ್ಟು ಸುಂದರವಾಗಿ ಇದೆ ನೋಡಿ.
ಗಮನಿಸ್ಬೇಕು ಆಚಾರ್ಯರ ವಾಕ್ಯದ ಒಂದು ಮಹತ್ವ ಏನು ಹಾಗೆ ಅಂತ. ಆಚಾರ್ಯರು ಹೇಳ್ತಾರೆ, ಭೀಮಾಕೃತಿಂ ತಾಂ ಸ ಸುಯೋಧನೇನ. ಅಲ್ಲ, ಇದ್ದಕ್ಕಿದ್ದಾಗಿ ಭೀಮಸೇನ ದೇವರ ಪ್ರತಿಮೆ ಆ ಧೃತರಾಷ್ಟ್ರನ ಮನೆಯಲ್ಲಿ ಯಾಕೆ ಇರಬೇಕಾಗಿತ್ತು ಅಂತ ಒಂದು ಪ್ರಶ್ನೆ ಬರುತ್ತದೆ. ಆಚಾರ್ಯರು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಸಹ ಧೃತರಾಷ್ಟ್ರ ಸುಯೋಧನೇನ ಗದಯಾಹ ಅಭ್ಯಸನೆ ಗದಾಭ್ಯಾಸಾರ್ಥಂ ಕಾರಯಿತಾಂ ತಾಂ ಭೀಮಾಕೃತಿಂ. ಆ ಧೃತರಾಷ್ಟ್ರ ಎಷ್ಟು ತಯಾರಾಗ್ತಾ ಇದ್ದ, ದುರ್ಯೋಧನ, ಆ ದುರ್ಯೋಧನ ಯುದ್ಧಕ್ಕಾಗಿ ಎಷ್ಟು ತಯಾರಾಗ್ತಾ ಇದ್ದ ಅಂದ್ರೆ ಭೀಮನ ಒಂದು ಪ್ರತಿಮೆಯನ್ನು ಮಾಡಿಕೊಂಡು ಆ ಭೀಮನ ಪ್ರತಿಮೆಯನ್ನು ಹೊಡಿತಾ ಇದ್ದಂತೆ. ಇದೇ ತರ ನಾವು ಕೂಡ ಯುದ್ಧದಲ್ಲಿ ಭೀಮನನ್ನು ಹೊಡಿಬೇಕು ಹಾಗೆ ಅಂತ ಭೀಮನ ಒಂದು ಲೋಹಮಯವಾದ ಪ್ರತಿಮೆ ಅದನ್ನ ಮಾಡಿ ಇಟ್ಟಿಸಿಕೊಂಡು ಅದನ್ನ ಗದಾಭ್ಯಾಸಕ್ಕೆ ತಾನು ಬಳಸ್ತಾ ಇದ್ದ. ತಾಂ ಭೀಮಾಕೃತಿಂ ಭೀಮ ಪ್ರತಿಮಾ ಆಶ್ಲಿಷ್ಯ ಆಲಿಂಗ್ಯ ಚೂರ್ಣೀಕೃತವಾನ್. ಅಂತಹ ಪ್ರತಿಮೆಯನ್ನ ಧೃತರಾಷ್ಟ್ರನ ಮುಂದೆ ಕೃಷ್ಣ ಇಟ್ಟಾಗ ಸಾಮಾನ್ಯ ಬೇರೆ ಪಾಂಡವರಂತೆ ಎಲ್ಲರನ್ನು ಆಲಿಂಗನ ಮಾಡ್ಕೋತಾ ಇದ್ದ ಧೃತರಾಷ್ಟ್ರ. ಭೀಮನನ್ನ ಆಲಿಂಗನ ಮಾಡಿಕೊಳ್ಳುವ ಪ್ರಸಂಗ ಬಂದಾಗ ಈ ಪ್ರತಿಮೆಯನ್ನ ಯಾವಾಗ ಮುಂದೆ ಇಟ್ಟನೋ ಧೃತರಾಷ್ಟ್ರ ಅವನಿಗೆ ಕಣ್ಣು ಕುರುಡ, ಗೊತ್ತಿಲ್ಲ. ಆ ಪ್ರತಿಮೆಯನ್ನೇ ಆಲಿಂಗನ ಮಾಡಿಕೊಂಡು ಆ ಪ್ರತಿಮೆ ಏನಾಯ್ತು, ಲೋಹಮಯವಾದ ಪ್ರತಿಮೆ ಚೂರ್ಣೀಕೃತವಾನ್, ಪುಡಿ ಪುಡಿ ಆಗೋಯ್ತಂತೆ. ಅಂದ್ರೆ ಒಳಗೆ ಎಷ್ಟು ಸಿಟ್ಟಿರಬೇಕು. ಹೊರಗೆ ನಗ್ತಾ ಇದ್ದಾನೆ ಧೃತರಾಷ್ಟ್ರ, ಎಲ್ಲರೂ ಪಾಂಡವರು ನಮಸ್ಕಾರ ಮಾಡ್ತಾರೆ ಅಂತ ನಗ್ತಾ ಇದ್ದಾನೆ. ಆದ್ರೆ ಒಳಗಿಂದ ಅಷ್ಟೇ ಸಿಟ್ಟಿತ್ತು ಭೀಮನ ಮೇಲೆ. ಯಾವಾಗ ಭೀಮನ ಪ್ರತಿಮೆ ಚೂರ್ಚೂರ್ ಆಯ್ತು, ಅಸೃಗ್ವಮನ್ ವಾಂತಿ ಮಾಡ್ತಾ ಹಾ ತಾತ ಭೀಮ ಹಾಗೆ ಅಂತ ಹೇಳಿ ಹತೋಸಿ ಸತ್ಯಲ್ಲ ಹಾಗೆ ಅಂತ. ಅವನೇನ್ ತಿಳ್ಕೊಂಡ, ಭೀಮನೇ ಸತ್ತೋದ ಅಂತ ತಿಳ್ಕೊಂಡ. ತಾನು ಆಲಿಂಗನ ಮಾಡಿ ಗಟ್ಟಿಯಾಗಿ ಅದನ್ನ ಪುಡಿ ಪುಡಿ ಮಾಡಿದ್ದಾನೆ. ಆದ್ರೂ ಬಾಯಿಂದ ಹೇಳುವಾಗ ಏನ್ ಭೀಮ ಸತ್ತೋದಿಯಲ್ಲ ಹಾಗೆ ಅಂತ ನಗುತ್ತಾ ಸ್ವತಃ ತಾನೇ ಭೂಮಿಯಲ್ಲಿ ಬಿದ್ದ ಅಂತ ಹೇಳ್ತಾರೆ. ಹಾಗೇನಾಯ್ತು, ತಮಾಹ ಕೃಷ್ಣೋ ನ ಹತೋದ್ಯ ಭೀಮೋ ನ ಚ ತ್ವಯಾನ್ಯೈರಪಿ ಶಕ್ಯತೆ ಸೌ ಹಂತುಂ ಸ್ವಬುದ್ಧಿ ಪ್ರಥಿತಾ ತ್ವಯಾದ್ಯ ಪಾಪಾಹಿತೇ ಬುದ್ಧಿರದ್ಯಾಪಿ ರಾಜನ್. ಆಗ ಕೃಷ್ಣ ಹೇಳಿದನಂತೆ, ಧೃತರಾಷ್ಟ್ರ ದುಃಖ ಪಡಬೇಡ, ಭೀಮ ಸತ್ತಿಲ್ಲ ಹಾಗೆ ಅಂತ. ತ್ವಯಾದ್ಯ ಇದಾನಿ ಭೀಮಃ ನ ಅತಃ. ಭೀಮಸೇನ ದೇವರು ಸತ್ತಿಲ್ಲ. ಹಾಗೆ ಅಂತ ಕೃಷ್ಣ ಪರಮಾತ್ಮ ಧೃತರಾಷ್ಟ್ರನಿಗೆ ಹೇಳಿದಂತ. ಅಲ್ಲ, ಮತ್ತೆ ಪ್ರತಿಮೆ ಪುಡಿ ಪುಡಿಯಾದದ್ದು ಭೀಮನ ಪ್ರತಿಮೆ ಅಷ್ಟೇ ಹಾಗೆ ಅಂತ. ಭೀಮಸ್ಯ ಅಬದ್ಯತ್ವಂ. ಕೃಷ್ಣನ ಮಾತು ಹೇಗಿದೆ ನೋಡಿ. ಅಸೌ ಭೀಮಃ ತ್ವಯಾ ಅನ್ಯೈಃ ಸುರಾಸುರೈಃ ಅಪಿ ಹಂತುಂ ಹಿಂಸಿತುಂ ನ ಶಕ್ಯತೆ. ಈ ಭೀಮಸೇನ ದೇವರನ್ನ ನೀನಾಗಲಿ ದೇವತೆಗಳಾಗಲಿ ಅಸುರರಾಗಲಿ ಯಾರೂ ಕೂಡ ಸಂಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತ ಶಕ್ತಿ ಭೀಮನದ್ದು. ಕಿಂತು ಅದ್ಯ ತ್ವಯೈವ ಸ್ವಬುದ್ಧಿ ಸ್ವಯ್ಯೈಃ ಪುತ್ರಾದಿಭಿಃ ಆಗತ ಬುದ್ಧಿ ಪ್ರತಿತ ಪ್ರಖ್ಯಾಪಿತ. ಒಂದು ನಿಮಿಷ. ಭೀಮಸೇನ ದೇವರನ್ನ ಯಾರು ಕೂಡ ಸಂಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ನೀನಾಗಲಿ ಸುರಾಸುರರಾಗಲಿ ಯಾರು ಕೂಡ. ವಜ್ರಕಾಯ ಭೀಮಸೇನ ದೇವರ ಶರೀರ ಅಂದ್ರ ಅಂತದ್ದು. ಹಿಂಸಿತುಂ, ಸಂಹಾರ ಮಾಡೋದು ಬಿಡು, ಹಿಂಸಿತುಂ ನ ಶಕ್ಯತೆ, ಹಿಂಸೆ ಮಾಡ್ಲಿಕ್ಕೂ ಆಗಲ್ಲ. ಆದ್ರೆ ಅದ್ಯ ತ್ವಯೈವ ಸ್ವಬುದ್ಧಿಭಿಃ ಪುತ್ರಾದಿಭಿಃ ಆಗತಾ ಬುದ್ಧಿ ಪ್ರತಿತಾ ಪ್ರಖ್ಯಾಪಿತ. ಮತ್ತೆ ಯಾಕೆ ಹಿಂಗ್ ಮಾಡಿದ್ರಿ ಹಾಗೆ ಅಂದ್ರೆ, ನಿನ್ನ ಬುದ್ಧಿ ಯಾವ ಮಟ್ಟದಲ್ಲಿ ಇದೆ ಅಂತ ಜನರಿಗೆ ಗೊತ್ತಾಗಬೇಕಲ್ಲ. ನಾಳೆ ಇದನ್ನ ಮಹಾಭಾರತ ಅಂತ ಹಿಂದೆಗೆ ದಾಖಲೆ ಮಾಡಿ ಇಟ್ಟಿದ್ದಾರೆ ವೇದವ್ಯಾಸರು.
ಈ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಓದುವ ಅನೇಕ ಜನರು ಇದ್ದಾರೆ, ಮುಂದೆ ಬರ್ಲಿಕ್ಕಿದ್ದಾರೆ. ಕಲಿಯುಗದ ಜನರಿಗಾಗಿಯೇ ಇದನ್ನ ದಾಖಲೆ ಮಾಡಿಟ್ಟಿದ್ದಾರೆ ವೇದವ್ಯಾಸರು. ಅವರಿಗೆ ಗೊತ್ತಾಗಬೇಕು ಏನು ಪುತ್ರ ಮೋಹ ಅಂದ್ರೆ ಏನು, ಅದು ಏನೇನು ಕೆಲಸಗಳನ್ನ ಮಾಡುತ್ತದೆ ಹಾಗೆಂಬ ಅದನ್ನ ತೋರಿಸಿಕೊಡೋದಕ್ಕೆ 2 ಕಾವ್ಯ ಹೊರಟಿರೋದು. ಈ ರಾಮಾಯಣ ಮಹಾಭಾರತ ಹೊರಟಿರೋದೇ ಇದಕ್ಕೆ. ಪುತ್ರ ಮೋಹ ಬಿಡಬೇಕು, ಇನ್ನು ಸ್ತ್ರೀಯರ ಮೋಹ ಬಿಡಬೇಕು. ಇದು 2 ಪ್ರಧಾನವಾದ ಒಂದು ಪಾಠ ನಮಗೆ. ರಾಮಾಯಣದಲ್ಲೂ ರಾವಣ ಹತ ಆದದ್ದು ಸ್ತ್ರೀ ಮೋಹದಿಂದಲೇ. ಒಂದು ಪುತ್ರ ಮೋಹ, ಒಂದು ಸ್ತ್ರೀ ಮೋಹ. ದುರ್ಯೋಧನಾದಿಗಳು ಹತ ಆದದ್ದು ಸ್ತ್ರೀ ಮೋಹದಿಂದಲೇ. ರಾಜ್ಯ ಮೋಹವೂ ಇತ್ತು, ದ್ರೌಪದಿಯ ಅವಮಾನವೂ ಇತ್ತು. ಅದರಿಂದ ಇದು 2 ಮನುಷ್ಯರನ್ನ ಹಾಳು ಮಾಡತಕ್ಕದ್ದು. ಈ ಒಂದು ಪಾಠವನ್ನ ಕಲಿಯುಗದ ಜನರಿಗೆ ಕಳುಹಿಸಬೇಕು ಎನ್ನುವುದಕ್ಕಾಗಿಯೇ ವೇದವ್ಯಾಸರು ಇದನ್ನ ದಾಖಲೆ ಮಾಡಿದ್ದಾರೆ. ಅದರಿಂದ ನಿನ್ನ ಬುದ್ಧಿ ಯಾವ ಮಟ್ಟದಲ್ಲಿ ಇದೆ ನೋಡು ಎಂಬುದನ್ನ ಜನರಿಗೆ ತಿಳಿಸಿಕೊಡುವುದಕ್ಕಾಗಿ. ಹೇ ರಾಜನ್ ಧೃತರಾಷ್ಟ್ರ, ಅದ್ಯಾಪಿತೇ ತವ ಬುದ್ಧಿ ಪಾಪಯುಕ್ತ ಹಿ. ಈಗಲೂ ಕೂಡ ನಿನ್ನ ಬುದ್ಧಿ ಏನಾಗಿದೆ, ಪಾಪಯುಕ್ತವೇ ಆಗಿದೆ. ವಿದುರ ಎಷ್ಟು ಸಾರಿ ಹೇಳಿದ, ಈ ಹುಟ್ಟಿದಾಗಲೇ ಹೇಳಿದ, ದುರ್ಯೋಧನಾದಿಗಳು ಹುಟ್ಟಿದಾಗಲೇ ಹೇಳಿದ, ನಿನ್ನ ಕುಲ ನಾಶಕರು ಇವರನ್ನ ಮನೆಯಲ್ಲಿ ಇಟ್ಕೋಬೇಡ, ಹೊರಗೆ ಹಾಕು. ನಿನ್ನ ಕುಲ ಉದ್ಧಾರ ಆಗ್ತದೆ, ನಿನ್ನ ಮನೆ ಉದ್ಧಾರ ಆಗ್ತದೆ, ನಿನ್ನ ವಂಶ ಉದ್ಧಾರ ಆಗ್ತದೆ, ಮನೆಯಲ್ಲಿ ಸೇರಿಸಬೇಡ ಇವರನ್ನ ಹಾಗೆ ಅಂತ. ಯಾಕೆಂದ್ರೆ ಹುಟ್ಟುವಾಗಲೇ ನರಿನಾಯಿಗಳೆಲ್ಲ ಕೂಗಿದವಂತೆ. ಭಾರಿ ಅಪಶಕುನಗಳು ಆಗಿತ್ತು. ಅದು ವಿದುರನಿಗೆ ಗೊತ್ತು, ಈ ರೀತಿಯಾದ ಅಪಶಕುನಗಳಾದ್ರೆ ಯಾವ ಸೂಚನೆ ಹಾಗೆ ಅಂತ ಗೊತ್ತಿದ್ದು ಅವನಿಗೆ. ವಿದುರ ಹೇಳ್ತಾನೆ, ಮಂತ್ರಿಯಾಗಿ ಹೇಳಿದ ರಾಜನಾದ ಇವನಿಗೆ ಕಣ್ಣು ಕುರುಡು. ಇವನು ಕೇಳ್ತಾನೆ, ಏನಿದು ಅಪಶಕುನ ಈ ರೀತಿಯಾಗಿ ಆಗ್ತಾ ಇದೆ, ಏನು ಸೂಚನೆ? ಆವಾಗ ಹೇಳ್ತಾನೆ. ಅಷ್ಟು ಹೇಳಿದಾಗಲೂ ಕೂಡ ಮಂತ್ರಿಯ ಮಾತು, ವಿದುರನ ಮಾತು, ತಮ್ಮನ ಮಾತು ಕೇಳಲಿಲ್ಲ ಧೃತರಾಷ್ಟ್ರ. ಮನೆಯಲ್ಲಿ ಬೆಳೆಸಿದ ಇಂತಹ ಒಂದು ಅನಾಹುತ ಆಯಿತು. ಹಾಗೆ ಅಂದ್ರೆ ಸರಿ ಆಯ್ತು, ಏನೋ ಯುದ್ಧ ಆಯಿತು ಮುಗೀತು ಅಂದ್ರೆ ಅದ್ಯಾಪಿ ಅಂತ ನೋಡಿ ಕೃಷ್ಣ. ಈಗಲೂ ಕೂಡ ನಿನ್ನ ಬುದ್ಧಿ ಪಾಪಯುಕ್ತವೇ ಆಗಿದೆ. ಪುತ್ರಾಣಾಂ ನಾಶೇ ಸತ್ಯಪಿ ತವ ಪಾಪ ಬುದ್ಧಿ ನ ಗಚ್ಚತಿ. ಪುತ್ರರೆಲ್ಲ ನಾಶ ಆಗಿದ್ದಾರೆ, ಆದರೂ ಕೂಡ ನಿನ್ನ ಪಾಪ ಬುದ್ಧಿ ನಾಶ ಆಗಿಲ್ಲಲೋ, ಎಷ್ಟು ವಿಚಿತ್ರ ಇದೆ ನಿನ್ನ ಬುದ್ಧಿ ಹಾಗೆ ಅಂತ ಕೃಷ್ಣ ನಮಗೆ ಹೇಳುವ ಪಾಠ ಇದು. ನೀವಾದರೂ ಕೂಡ ಇನ್ನು ಮುಂದೆ ಪುತ್ರರ ಪ್ರೀತಿ ಮಾಡ್ರಿ. ಪುತ್ರರನ್ನ, ಪೌತ್ರರನ್ನ, ಮಕ್ಕಳು ಮೊಮ್ಮಕ್ಕಳನ್ನ ಸನ್ಮಾರ್ಗದಲ್ಲಿ ಕರ್ಕೊಂಡೋಗಿ, ಶಾಸ್ತ್ರೋಕ್ತ ಮಾರ್ಗದಲ್ಲಿ ಕರೆದುಕೊಂಡು ಹೋಗಿ. ತಪ್ಪಲ್ಲ, ಮಾಡ್ಲೇಬೇಕಾದ್ ನಮ್ದು ಕರ್ತವ್ಯ ಅದು. ಅದನ್ನು ಬಿಟ್ಟು ಬರೀ ಲೌಕಿಕ ಓದೇ ಇರಲಿ, ಬರೀ ಹಣಕಾಸು ಸಂಪಾದನೆಯಲ್ಲೇ ಇರಲಿ, ಅದಕ್ಕಾಗಿ ನಾವು ಈ ರೀತಿಯಾಗಿ ನಾವು ಮಕ್ಕಳನ್ನ ಬೆಳೆಸಿದರೆ ಅದು ಅದನ್ನೇ ಪುತ್ರ ಮೋಹ ಅಂತ ಕರೀತಾರೆ. ಪುತ್ರ ಮೋಹ ಹೌದು, ಪೌತ್ರ ಮೋಹನೂ ಹೌದು. ಮಕ್ಕಳ ಮೋಹ, ಮೊಮ್ಮಕ್ಕಳ ಮೋಹ, ಹೀಗೆ ನಾವು ಬೆಳೆಯೋದು ಕೃಷ್ಣನಿಗೆ ಸಮ್ಮತ ಅಲ್ಲ. ಯತಃ ಅತಃ ಆಶ್ಚರ್ಯಂ ಇತಿ ಭಾವ. ನಿನ್ನ ವ್ಯಾಪಾರ ನೋಡಿ ಆಶ್ಚರ್ಯ ಆಗ್ತಾ ಇದೆ ಅಂತ ಕೃಷ್ಣ ಧೃತರಾಷ್ಟ್ರನಿಗೆ ಹೇಳಿದನಂತೆ ಅಂತ. ಸ್ವಬುದ್ಧಿ ದೋಷಾತ್ ಅತಿ ಪಾಪಶೀಲ ಪುತ್ರಾಖ್ಯ ಪಾಪಾನಿ ವಿವರ್ಧಯಿತ್ವಾ ನೀತೋ ವಶಂ ತೈಃ ಫಲಮಧ್ಯ ಭುಂಜನ್ ನ ಕ್ರೋಧಿತುಂ ಚಾರ್ಹಸಿ ಭೀಮಸೇನೆ. ಸ್ವಬುದ್ಧಿ ದೋಷಾತ್, ಸ್ವಕೀಯ ಪುತ್ರ ಸ್ನೇಹಾತ್ ಆಗತ ಬುದ್ಧಿ ದೋಷಾತ್ ಅತಿ ಪಾಪಶೀಲ ಪುತ್ರಾಖ್ಯ ಪಾಪಾನಿ ಅತಿ ಪಾಪಶೀಲಾಥ ಅತಿ ಪಾಪಶೀಲಾಶ್ಚ ತೇ ಪುತ್ರಾಶ್ಚ ಅತಿ ಪಾಪಶೀಲ ಪುತ್ರಾಃ ಇತ್ಯಾಖ್ಯಾ ಯೇಷಾಂ ತೇ ತಾನಿ ಚ ತಾನಿ ಪಾಪಾನಿ. ಅಧಿಕ ಪಾಪಾಚರಣೆ ಸ್ವಭಾವಯುಕ್ತ ಪುತ್ರ ಇತಿ ಸಂಜ್ಞಾ ಪಾಪಸ್ವರೂಪಾಣಿ ವಿವರ್ಧಯಿತ್ವಾ ತೈಃ ಪಾಪಸ್ವರೂಪ ಪುತ್ರೈಃ ವಶಂ ನೀತಃ ಪ್ರಾಪಿತಃ ಸನ್ ಅದ್ಯ ಇದಾನಿಂ ಫಲಂ ಭುಂಜನ್ ಭೀಮಸೇನೆ ಕ್ರೋಧಿತುಂ ಕೋಪಂ ಕರ್ತುಂ ನ ಚ ಅರ್ಹಸಿ. ನಿನ್ನ ಮಕ್ಕಳ ದೌರ್ಬಲ್ಯ ಅದು. ಮಾಡಬಾರದ ಹೀನಾಯ ಕೆಲಸಗಳನ್ನ ಮಾಡಿದ್ರು. ಏನು ಒಂದು 5 ಗ್ರಾಮ ಪಾಂಡವರಿಗೆ ಕೊಟ್ಟಿದ್ರೆ ಏನಾಗ್ತಾ ಇತ್ತು? ಕೃಷ್ಣ ದೂತನಾಗಿ ಬಂದಿದ್ದ, ಇಡೀ ರಾಜ್ಯ ನೀನೇ ಇಟ್ಟುಕೋ, ಒಂದು 5 ಗ್ರಾಮವನ್ನು ಕೊಡು ಅಂತ ಕೇಳಿದ್ರು, ಕೊಟ್ಟಿಲ್ಲ ಅಲ್ಲ.
ಸೂಜಿದಾರದಷ್ಟು ಕೂಡ ಜಾಗವನ್ನು ಕೊಡ್ಲಿಕ್ಕಾಗೋದಿಲ್ಲ ಅಂತ ಕೇಳಕ್ಕೆ ಬಂದ ಕೃಷ್ಣನನ್ನೇ ಕಟ್ಟಿ ಹಾಕಿದ್ರಲ್ಲ, ಎಂತ ಪಾಪ ಬುದ್ಧಿ. ಅಂತ ಪಾಪಯುಕ್ತರಾದ ಮಕ್ಕಳು ಸತ್ತರೆ ಒಳ್ಳೇದು ಅಂತ ನೀನ್ ಭಾವಿಸಬೇಕಾಗಿತ್ತು ಧೃತರಾಷ್ಟ್ರ. ಸತ್ತರೆ ಒಳ್ಳೇದು ಅಂತವರು ಸತ್ತ ಮೇಲೂ ಕೂಡ ಅವರ ಪಾಪದ ಪರಿಣಾಮ ಎಷ್ಟಾಗಿದೆ ಅಂದ್ರೆ ಅವರು ಸತ್ತ ಮೇಲೂ ಕೂಡ ನಿನಗೆ ಈ ಪಾಪ ಬುದ್ಧಿ ಹೋಗಿಲ್ಲ ನೋಡು. ಅಂತ ನೀನು ಕ್ರೋಧದಿಂದ ಕೋಪದಿಂದ ಕರ್ತುಂ ನಚ ಅರ್ಹಸಿ, ಭೀಮನ ಮೇಲೆ ಕೋಪ ಮಾಡ್ಕೊಂಡು ಅವನಿಂದ ಏನು ತಪ್ಪಿದೆ? ಗ್ರಾಮ ಕೊಟ್ಟಿದ್ರೆ ಅವರು ಕ್ಷತ್ರಿಯರು, ತಮಗೆ ಅಂತ ಒಂದು ಗ್ರಾಮನಾದ್ರೂ ಇಲ್ಲದೆ ಅವರು ಬದುಕಕ್ಕಾಗೋದಿಲ್ಲ, ಅವರ ಧರ್ಮ ಅದು. ಅದರಿಂದ ರಾಜ್ಯ ಬೇಕೇ ಬೇಕು ಅವರಿಗೆ. ಅಂತ ಒಂದು ಪ್ರಸಂಗದಲ್ಲಿ ನೀನು ಮಕ್ಕಳ ಸಲುವಾಗಿ ರಾಜ್ಯಗಳನ್ನು ಕೊಟ್ಟಿಲ್ಲ. ಇತ್ಯುಕ್ತೆ ಶಾಂತಬುದ್ಧ್ಯೈವ ರಾಜ್ಞಾಹೂತೋ ವೃಕೋದರಃ ಅಭ್ಯವಂದತ ತತ್ಪಾದಾವನುಜಾದ್ಯಾಶ್ಚ ತಸ್ಯಯೇ. ಈ ರೀತಿಯಾಗಿ ಹೇಳಿದಾಗ ಕೃಷ್ಣ ಪರಮಾತ್ಮ ಹೇಳಿದ ನೋಡಿ, ಕೃಷ್ಣ ಎಷ್ಟು ಅನುಗ್ರಹ ಮಾಡ್ತಾನೆ ನೋಡಿ ಪಾಂಡವರಿಗೆ. ಯದ್ಯಪಿ ಭೀಮನನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ತಥಾಪಿ ಆ ಧೃತರಾಷ್ಟ್ರನ ಬುದ್ಧಿ ಹೇಗಿದೆ ಅಂತ ಜನರಿಗೆ ಗುರುತು ಮಾಡಿಸ್ಬೇಕಲ್ಲ. ಕೃಷ್ಣನ ಸಾಮರ್ಥ್ಯ ನೋಡಿ. ಮಾಡಿ ಯದ್ಯಪಿ ಒಳ್ಳೆ ಚೇತನ ಧೃತರಾಷ್ಟ್ರ, ಅವನು ಗಂಧರ್ವ, ಅವನು ಒಳ್ಳೆ ಚೇತನ, ಅವನು ಸಾತ್ವಿಕ ಜೀವ. ಆದರೂ ಕೂಡ ಭೀಮಸೇನ ದೇವರ ಮೇಲೆ ಒಂದು ಕೋಪ, ಅದು ಪುತ್ರಮೋಹದ ಪ್ರಭಾವ ಅದು, ಹಾಗೆ ಅಂತ ಇಷ್ಟು ಪರಮಾತ್ಮ ಕೃಷ್ಣನನ್ನು ಹೇಳಿ ಶಾಂತ ಬುದ್ಧಿಯ ಅಕ್ರೋಧ ಬುದ್ಧಿಯೈವ ಧೃತರಾಷ್ಟ್ರೇಣ ಆಹುತಃ. ಆಗ ಧೃತರಾಷ್ಟ್ರನಿಗೆ ಬುದ್ಧಿ ಬಂದು ಆ ಭೀಮಸೇನ ದೇವರನ್ನು ಕರೀತಾರೆ. ಬಾ, ನನಗೆ ಈಗ ಕೃಷ್ಣನ ಉಪದೇಶ ಆದ ಮೇಲೆ ಆ ಪಾಪ ಬುದ್ಧಿ ಎಲ್ಲ ಹೋಗಿದೆ, ಬಾ ಅಂತ ಭೀಮಸೇನ ದೇವರನ್ನ ಕರೀತಾರೆ. ಆಗ ಭೀಮಸೇನ ದೇವರು ಹೋಗಿ ನಮಸ್ಕಾರ ಮಾಡಿ ಆಲಿಂಗನವನ್ನು ನಮಸ್ಕಾರಂ ಕೃತವಾನ್ ತಸ್ಯ ಭೀಮಸ್ಯ ಅನುಜಾದ್ಯಾಹ. ತದನಂತರ ಭೀಮಸೇನ ದೇವರು ನಮಸ್ಕಾರ ಮಾಡಿದರು. ತದನಂತರ ಅವರ ಅನುಜರು ಅರ್ಜುನ, ನಕುಲ, ಸಹದೇವ ಎಲ್ಲರೂ ಕೂಡ ನಮಸ್ಕಾರವನ್ನು ಮಾಡಿದರು, ಹಾಗೆ ಅಂತ. ತೇಪಿ ತತ್ಪಾದೌ ಪ್ರತಿ ಬಬಂದಿರೇ ಇತಿ ಶೇಷ. ಅವರೆಲ್ಲರೂ ಕೂಡ ನಮಸ್ಕಾರ ಮಾಡಿದರು ಅಂತ ನೋಡಿ. ಇಷ್ಟು ಆದಾಗಲೂ ಕೂಡ ಪಾಂಡವರಿಗೆ ಸಿಟ್ಟಿಲ್ಲ ನೋಡಿ. ಯದ್ಯಪಿ ಭೀಮನನ್ನ ಸಾಯಿಸುವ ಪ್ರಯತ್ನ ಮಾಡಿದ್ದಾರೆ ಅಂತ ಗೊತ್ತು, ಆದ್ರೂ ಕೂಡ ಪಾಂಡವರಿಗೆ ದೊಡ್ಡಪ್ಪ ಅಂತಾನೆ ಒಂದು ಪ್ರೀತಿ ಇತ್ತೆ ಹೊರತು ಇಂತಹ ಹೀನಾಯ ಕೆಲಸ ಮಾಡಿದ್ರಲ್ಲ ಅಂತ ಸಿಟ್ಟು ಇಲ್ಲ. ಇದು ಕೂಡ ನಮಗೆ ಒಂದು ಪಾಠ. ಯಾಕೆ? ಅವ್ರು ಎಂಥವರು ಭೀಮಸೇನ ದೇವರಿಗೆ ಗೊತ್ತು, ಅರ್ಜುನನಿಗೆ ಗೊತ್ತು, ಇವರೆಲ್ಲ ಎಂಥವರು ಸಜ್ಜನರು, ಹಾಗೆ ಅಂತ. ಏನೋ ಮೋಹವಶಾತ್ ಹೀಗೆ ಒಂದು ದೋಷಗಳು ನಡೀತಾ ಇರ್ತದೆ, ಅದನ್ನೆಲ್ಲ ನಾವು ಕ್ಷಮಿಸಬೇಕು. ದೊಡ್ಡವರು ಅಪರಾಧ ಮಾಡೇ ಮಾಡ್ತಾರೆ, ಯಾರು ಏನು ರುಜುಗಣಸ್ಥರಲ್ಲ. ವಾಯುದೇವರಂತೆ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಲ್ಲೂ ಏನಿರುತ್ತದೆ? ತಪ್ಪುಗಳು, ದೋಷಗಳು ಇದ್ದೇ ಇರುತ್ತದೆ. ಅದನ್ನ ಪರಿಮಾರ್ಜನೆ ಮಾಡಿಕೊಂಡು, ಅದನ್ನ ಶುದ್ಧಿ ಮಾಡಿಕೊಂಡು ನಾವು ನಡ್ಕೋಬೇಕು ಎನ್ನುವ ಒಂದು ನೀತಿಯನ್ನು ಕೂಡ ಚಿಕ್ಕವರಿಗೆ ಪರಮಾತ್ಮ ಈ ಪಾಂಡವರು ತೋರಿಸಿಕೊಡ್ತಾ ಇದ್ದಾರೆ. ದೊಡ್ಡವರು ತಪ್ಪು ಮಾಡಬಹುದು, ದೊಡ್ಡವರು ಪರ್ಫೆಕ್ಟ್ ಆಗಿ ಇರಬೇಕು ಅಂತ ನಾವು ನಿರೀಕ್ಷೆ ಮಾಡಬಾರ್ದು. ದೊಡ್ಡವರು ತಪ್ಪು ಮಾಡ್ತಾರೆ, ಚಿಕ್ಕವರು ತಪ್ಪು ಮಾಡ್ತಾರೆ. ತಪ್ಪು ಮಾಡೋದು ಮನುಷ್ಯರ ಸಹಜ. ಅದನ್ನ ಕ್ಷಮಿಸಿ ನಾವು ಹೇಗೆ ವರ್ತಿಸಬೇಕು ಹಾಗೆಂಬ ಒಂದು ನೀತಿಯನ್ನು ಕೂಡ ಪಾಂಡವರು ತೋರಿಸಿಕೊಟ್ಟು ಎಲ್ಲರೂ ಕೂಡ ನಮಸ್ಕಾರ ಮಾಡಿದರು, ಹಾಗೆ ಅಂತ ಪುಟ್ಟ ಅಭಿಪ್ರಾಯ. ವಜ್ರಾಚ ದೃಢದೇಹತ್ವಾತ್ ಅವಿಕಾರೇ ವೃಕೋದರೇ ನ ದೋಷೋ ವಿವೃತೋಸ್ಯ ಸ್ಯಾತ್ ಇತಿ ಕೃಷ್ಣೇನ ವಂಚಿತಃ ಸರ್ವಾನಾಶ್ಲಿಷ್ಯ ಚ ಪ್ರೇಮ್ನಾ ಯುಯೋಜ ನೃಪ ಆಶಿಷಃ. ನನು ವೃಕೋದರಂ ಅವಿಕಾರಂ ಜಾನಾತ್ಯೇವ ಅತಃ ಭೀಮಂ ಆಕೃಷ್ಯ ಆಯೋಮಾಕೃತಿಂ ಪುರಂ ಕಿಮರ್ಥಂ ಸ್ಥಾಪಿತವಾನ್ ಇತ್ಯಸ್ಯ ಅಭಿಪ್ರಾಯ. ಯದ್ಯಪಿ ಕೃಷ್ಣನನ್ನು ಏನು ಮಾಡ್ಲಿಕ್ಕಾಗಲ್ಲ, ಭೀಮನನ್ನು ಏನು ಮಾಡ್ಲಿಕ್ಕಾಗಲ್ಲ ಅಂತ ಕೃಷ್ಣನಿಗೆ ಗೊತ್ತು, ಭೀಮನಿಗೂ ಗೊತ್ತು. ಮತ್ತೆ ಯಾಕೆ ಆ ಪ್ರತಿಮೆಯನ್ನ ಮುಂದೆ ಇಟ್ಟ ಹಾಗೆಂದ್ರೆ ವಜ್ರಾತ್ ಅಪಿ ದೃಢದೇಹತ್ವಾತ್. ಭೀಮಸೇನ ದೇವರ ಶರೀರ ಅಂದ್ರೆ ಎಂಥದ್ದು?
ವಜ್ರಕ್ಕಿಂತ ಕಠೋರವಾದದ್ದು, ವಜ್ರಕ್ಕಿಂತ ಕಠಿಣವಾದದ್ದು, ಅಂತಹ ಕಠಿಣವಾದ ದೇಹ. ಅದಕ್ಕೆ ವಿಕಾರ ಗಿಕಾರ ಏನು ಆಗೋದೇ ಇಲ್ಲ. ಹಸ್ತಪಾದಾದಿ ಭಂಗರೂಪ ವಿಕಾರ ರಹಿತೇ ಸತಿ. ಕೈ ಮುರಿತು, ಕಾಲು ಮುರಿತು, ಅದು ಪ್ರಸಂಗನೇ ಬರೋದಿಲ್ಲ ಅಂತಾರೆ. ಅಂತಹ ವಜ್ರ ಶರೀರ ಅವರದು. ಅಸ್ಯ ಧೃತರಾಷ್ಟ್ರಸ್ಯ ದೋಷೋ ಬುದ್ಧಿದೋಷ ಪ್ರಕಾಶಿತ ನ ಸ್ಯಾತ್. ಒಂದು ವೇಳೆ ಭೀಮಸೇನ ದೇವರೇ ಹೋಗಿದ್ರೆ ಧೃತರಾಷ್ಟ್ರನ ಬುದ್ಧಿದೋಷ ಜನರಿಗೆ ಗೊತ್ತಾಗೋದಿಲ್ಲ. ಧೃತರಾಷ್ಟ್ರನಲ್ಲಿ ಇರುವ ದೋಷ ಜಗತ್ತಿಗೆ ಗೊತ್ತಾಗಬೇಕು. ಶ್ರೀಕೃಷ್ಣೇನ ಪ್ರತಿಮಾ ಸ್ಥಾಪನಂ ಚಿಂತಿತಂ ಕೃತಂ. ಆ ಧೃತರಾಷ್ಟ್ರನ ದೋಷದ ಬುದ್ಧಿ ಗೊತ್ತಾಗಬೇಕು ಎನ್ನುವುದಕ್ಕಾಗಿಯೇ ಪರಮಾತ್ಮ ಏನ್ ಮಾಡಿದ, ಪ್ರತಿಮೆಯನ್ನ ಮುಂದೆ ಇಟ್ಟ ಅಂತ. ನೃಪಃ ಧೃತರಾಷ್ಟ್ರ ಸರ್ವಾನ್ ಯುಧಿಷ್ಠಿರಾದಿ ಪಂಚ ಆಶ್ಲಿಷ್ಯ ಆಲಿಂಗ್ಯ ಪ್ರೇಮ್ನಾ ಸ್ನೇಹೇನ. ತದನಂತರ ಧೃತರಾಷ್ಟ್ರ ಎಲ್ಲರನ್ನೂ ಕೂಡ ಪ್ರೇಮದಿಂದ ಆಲಿಂಗನ ಮಾಡಿಕೊಂಡು ಆಶೀರ್ವಾದವನ್ನು ಕೂಡ ಮಾಡಿ ಯುಯೋಜ ಪ್ರಾಯುಂಕ್ತ, ಅಲ್ಲಿಂದ ತಮ್ಮ ಆಸನಕ್ಕೆ ಹೊರಟೋದರು ಅಂತ ಹೇಳ್ತಾರೆ. ಪೂರ್ವಂ ಧೃತರಾಷ್ಟ್ರಸ್ಯ ಭೀಮೆ ಮಹಾನ್ ಕೋಪಃ ಸಹ ಕೋಪ ಇದಾನೀಂ ನಾಸ್ತಿಂ ಇತಿ ಸರ್ವಾನ್ ಇತ್ಯುಕ್ತಂ. ಮೊದಲು ಧೃತರಾಷ್ಟ್ರನಿಗೆ ಭೀಮನ ಮೇಲೆ ಭಾರಿ ಕೋಪ ಇತ್ತು, ಆ ಕೋಪ ಎಲ್ಲ ಶಾಂತ ಆಯಿತು ಹಾಗೆಂಬುದನ್ನು ಕೂಡ ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ಕುಲನಾಶಕರಃ ಪಾಪಃ ಶಾಪಯೋಗ್ಯಸ್ತವ ಹ್ಯಹಂ ಇತ್ಯುಕ್ತೈವ ಪ್ರಣಮತೋ ಗಾಂಧಾರಿ ಸುಪದಾಂಗುಲಿ ದದರ್ಶ ಧರ್ಮರಾಜಸ್ಯ ಪಟಾಂತೇನ ಪ್ರಕೋಪಿತ ತಸ್ಯ ಕ್ರೋಧಾಗ್ನಿ ನಿರ್ದಗ್ಧ ನಕಃ ಸಕುನಕೋ ಅಭವತ್. ಕುಲನಾಶಕರಃ ಪಾಪಿಷ್ಟಃ ಅಹಂ ತವ ಶಾಪಯೋಗ್ಯಃ ಅಸ್ಮಿ ಇತ್ಯುಕ್ತೈವ ಪ್ರಣಮತಃ ನಮಸ್ಕಾರಂ ಕುರುವತಃ ಧರ್ಮರಾಜಸ್ಯ. ಧರ್ಮರಾಜ ತಾನು ನಮಸ್ಕಾರ ಮಾಡಿದಾಗ ಹೇಗೆ ನಮಸ್ಕಾರ ಮಾಡಿದ ಅಂದ್ರೆ, ನಾನು ಭಾರಿ ಪಾಪಿಷ್ಠನಾಗಿದ್ದೇನೆ, ಕುಲನಾಶಕರಾಗಿದ್ದೇನೆ, ನಿಮ್ಮ ಕುಲದಲ್ಲಿ ಇದ್ದ ದುರ್ಯೋಧನಾದಿ ಎಲ್ಲರನ್ನು ಕೂಡ ಸಂಹಾರ ಮಾಡಿದ್ದೇನೆ ಹಾಗೆ ಅಂತ ಹೇಳಿ ನಮಸ್ಕಾರ ಮಾಡಿದನಂತೆ ಗಾಂಧಾರಿಗೆ. ಸುಪದಾಂಗುಲೀಹಿ ಪಾದಯೋರಂಗುಲ್ಯ ಶೋಭನಾಶ್ಚತೆ ಪದಾಂಗುಲಯಶ್ಚತ ಪ್ರಕೋಪಿತ ಗಾಂಧಾರಿ ಪಟಾಂತೇನ ನೇತ್ರ ಬದ್ಧ ವಸ್ತ್ರಾಂತೇನ ದದರ್ಶ. ಈ ರೀತಿಯಾಗಿ ಗಾಂಧಾರಿಗೆ ನಮಸ್ಕಾರ ಮಾಡಿದಾಗ ಆ ಗಾಂಧಾರಿ ಬಟ್ಟೆಯಿಂದ ಕಣ್ಣು ಮುಚ್ಚಿಕೊಂಡಿದ್ರು. ಪ್ರಸಿದ್ಧ ಇದು, ಹಿಂದೆನೆ ಬಂದಿತ್ತು. ಆ ಕಣ್ಣು ಬಿಟ್ಟು ಸ್ವಲ್ಪ ನೋಡಿದಾಗ ಆ ವಸ್ತ್ರದ ಮಧ್ಯದಿಂದ ಯುಧಿಷ್ಠಿರನ ಪಾದದ ಉಗುರು ಕಾಣಿಸ್ತಂತೆ. ಈ ರೀತಿಯಾಗಿ ಹೇಳಿ ನಮಸ್ಕಾರ ಮಾಡಿದ್ದಾನೆ ಯುಧಿಷ್ಠಿರ. ಆ ಕಣ್ಣು ಬಟ್ಟೆ ಬಿಚ್ಚಿಲ್ಲ, ಗಾಂಧಾರಿ ಬಟ್ಟೆ ಬಿಚ್ಚಿಲ್ಲ. ಆಗ ಸ್ವಲ್ಪ ಆ ಬಟ್ಟೆಯ ಮಧ್ಯದಲ್ಲಿ ಕಣ್ಣು ಬಿಟ್ಟು ನೋಡಿದಾಗ ಯುಧಿಷ್ಠಿರನ ಪಾದದ ಉಗುರು ಕಾಣಿಸ್ತಂತೆ. ಒಳಗೆ ಎಷ್ಟು ಸಿಟ್ಟಿದೆ ಅಂದ್ರೆ ಗಾಂಧಾರಿಗೆ ಆ ದೃಷ್ಟಿಯಿಂದ ನೋಡಿದಾಗ ಯುಧಿಷ್ಠಿರನ ಪಾದವನ್ನು ನೋಡಿದಾಗ ಆ ಉಗುರೆಲ್ಲ ಸುಟ್ಟೋಯ್ತಂತೆ. ಕ್ರೋಧಾಗ್ನಿನ ನಿರ್ದಗ್ಧಾಹ ನಖಾಹ ಯಸ್ಯ. ಯುಧಿಷ್ಠಿರನ ಉಗುರು, ಪಾದದ ಉಗುರು ಎಲ್ಲ ಸುಟ್ಟೋಯಿತು ಅಂತ. ಸಹ ಯುಧಿಷ್ಠಿರ ಕುನಕಃ ಅಭವತ್. ಯುಧಿಷ್ಠಿರನಿಗೆ ಉಗುರೇ ಇಲ್ಲದಂತೆ ಆಯಿತು. ಕುನಕಃ ಕೆಟ್ಟ ಉಗುರುಗಳು ಉಳ್ಳವನಂತೆ ಆದ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಧೃತರಾಷ್ಟ್ರನ ಕೋಪ ಎಷ್ಟಿತ್ತು, ಗಾಂಧಾರಿಯ ಕೋಪ ಎಷ್ಟಿತ್ತು ಎಂಬ ಅದಕ್ಕೆ ಎರಡು ಘಟನೆ ಹೇಳ್ತಾರೆ. ಇದೇ ಪುತ್ರಮೋಹ ಅಂತ ಹೇಳೋದು. ತಮ್ಮ ಮಕ್ಕಳು ತಪ್ಪು ಮಾಡ್ತಾ ಇದ್ದಾರೆ, ಹಾಗಿದ್ರೂ ಕೂಡ ತಂದೆ ತಾಯಿಯರಿಗೆ ಎಷ್ಟು ಪುತ್ರ ಪ್ರೀತಿ ಅಂತ ಕರಿಬಾರ್ದು, ಇದನ್ನು ಎಷ್ಟು ಪುತ್ರ ಮೋಹ ಇದೆ ನೋಡಿ ಹಾಗೆ ಅಂತ ಕರಿಬೇಕು. ಇದು ಮಹಾಭಾರತ ತಿಳಿಸಿಕೊಡುವ ಒಂದು ಪ್ರಧಾನವಾದ ಒಂದು ವಿಚಾರ ಇದು. ವಂದಮಾನಂ ಪುನರ್ಭೀಮಂ ಆಹ ಕ್ರೋಧ ವಿಹ್ವಲ ಅಧರ್ಮತಃ ಕಥಂ ಭೀಮ ಸುತಂ ಮೇ ತ್ವಂ ನಿಜಗ್ನಿವಾನ್. ತದನಂತರ ಭೀಮಸೇನ ದೇವರು ಗಾಂಧಾರಿಗೆ ನಮಸ್ಕಾರ ಮಾಡಿದಾಗ ಗಾಂಧಾರಿ ಭಾರಿ ಸಿಟ್ಟು ಬಂತು. ಕ್ರೋಧ ವಿಹ್ವಲ ಕೇಳ್ತಾಳೆ, ಭೀಮ, ದುರ್ಯೋಧನನ್ನ ಯಾಕೆ ಅಧರ್ಮದಿಂದ ಸಂಹಾರ ಮಾಡಿದೆಯೋ? ಗದಾಯುಧದಲ್ಲಿ ನಾಭಿಯ ಕೆಳಗೆ ಹೊಡಿಬಾರ್ದಿತ್ತು, ಹೇಗೆ ನೀನು ತೊಡೆಯನ್ನು ಮುರಿದು ಅವನನ್ನು ಸಂಹಾರ ಮಾಡಿರುವಿ ಹಾಗೆ ಅಂತ ಭಾರಿ ಸಿಟ್ಟಿನಿಂದ ಗಾಂಧಾರಿ ಕೇಳ್ತಾಳೆ.
ಇತ್ಯುಕ್ತೋಸ್ಯ ಶಮಯಿತುಂ ಕ್ರೋಧಮಗ್ರೇ ವೃಕೋದರಃ ಪ್ರಾಹ ನ ಪ್ರಾಣ ಸಂದೇಹೇ ಪಾಪಂ ಸ್ಯಾತ್ ಪಾಪಿನೋ ವಧೇ. ಇತ್ಯುಕ್ತ, ಈ ರೀತಿಯಾಗಿ ಹೇಳಿದಾಗ ಭೀಮಸೇನ ದೇವರು ಏನ್ ಹೇಳಿದರು ಹಾಗೆಂದ್ರೆ, ಅಸ್ಯಾಹ ಗಾಂಧಾರ್ಯಾಹ ಕ್ರೋಧಂ ಶಮಯಿತುಂ ಅಗ್ರೇ ಪ್ರಥಮತಃ ಪ್ರಾಹ. ಈಗ ನೋಡಿ, ಅದಕ್ಕೆ ನಮ್ಮಲ್ಲಿ ಒಬ್ರು ಸಿಟ್ಟಿನಿಂದ ಇರಬಹುದು, ಇಬ್ರಿಬ್ರು ಸಿಟ್ಟು ಮಾಡ್ಕೊಂಡ್ಬಿಟ್ರೆ ಆ ಮಾತುಕತೆ, ಆ ವಾತಾವರಣವೇ ಚೆನ್ನಾಗಿರಲ್ಲ. ಈಗ ಗಾಂಧಾರಿ ಸಿಟ್ಟು ಮಾಡ್ಕೊಂಡಿದ್ದಾಳೆ, ಭೀಮಸೇನ ದೇವರು ಏನ್ ಮಾಡಿದ್ರು, ತಾವು ಸಿಟ್ಟು ಮಾಡ್ಕೊಂಡಿಲ್ಲ, ಪ್ರತಿಯಾಗಿ ಏನ್ ಮಾಡಿದ್ರು, ಆ ಗಾಂಧಾರಿಯ ಕ್ರೋಧವನ್ನ ಶಾಂತಗೊಳಿಸುವುದಕ್ಕಾಗಿ ಮೊದಲು ಹೀಗೆ ಹೇಳಿದ್ರಂತೆ. ಏನ್ ಹೇಳಿದ್ರು, ಪ್ರಾಣ ಸಂದೇಹೇ ಪ್ರಾಣಾತ್ಯಯ ಸಂಶಯೇ ಪ್ರಾಪ್ತೆ ಸತಿ ಪಾಪಿನಃ ಹರಿದ್ವೇಷಿನಃ ವದೇ ವಿಷಯೇ ಪಾಪಂ ನ ಸ್ಯಾತ್ ಅಧರ್ಮೇನ ಹತಃ ಇತಿ ಗಾಂಧಾರಿ ಮತಂ ಅಂಗೀಕೃತ್ಯ ಆಹ. ಹೌದಮ್ಮ, ನಾನು ಅಧರ್ಮದಿಂದಲೇ ಸಂಹಾರ ಮಾಡಿದ್ದು. ಯಾಕೆ? ನನಗೂ ಪ್ರಾಣ ಭಯ, ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮತ್ತು ಹರಿದ್ವೇಷಿಯಾದ ಆ ದುರ್ಯೋಧನನ್ನ ಸಂಹಾರ ಮಾಡುವುದಕ್ಕಾಗಿ ನಾನು ಆ ರೀತಿಯಾಗಿ ಯುದ್ಧ ಮಾಡಿದೆ. ಹಾಗೆ ಅಂತ ಗಾಂಧಾರಿಯ ಮತವನ್ನ ಅಂಗೀಕಾರ ಮಾಡಿಕೊಂಡು, ಯದ್ಯಪಿ ತನಗೆ ಸಮ್ಮತ ಅಲ್ಲ, ತಾವೇನು ಅಧರ್ಮ ಯುದ್ಧ ಮಾಡಲಿಲ್ಲ, ಧರ್ಮದಿಂದಲೇ ಮಾಡಿದ್ದು, ಆದರೂ ಕೂಡ ಆ ಗಾಂಧಾರಿಯ ಕೋಪವನ್ನ ಶಮನ ಮಾಡುವುದಕ್ಕಾಗಿ ಏನ್ ಹೇಳಿದ್ರು, ಹೌದು, ನನಗೂ ಕೂಡ ಪ್ರಾಣ ಭಯ, ನನ್ನ ಪ್ರಾಣವನ್ನು ಉಳಿಸ್ಕೋಬೇಕು ಮತ್ತು ಹರಿದ್ವೇಷಿಯಾದ ಅವನನ್ನ ಸಂಹಾರ ಮಾಡಬೇಕು, ಹರಿಭಕ್ತೆ ಅವರು. ಆದ್ದರಿಂದ ನೋಡಿ, ಈ ಒಂದು ಮಾತು ನನ್ನ ಪ್ರಾಣ ರಕ್ಷಣೆಗಾಗಿ ನಾ ಮಾಡಿಕೊಂಡೆ ಅಂದ್ರೆ ಅವಳಿಗೂ ಕೂಡ ಒಂದು ಸಮಾಧಾನ, ಓ ನನ್ನ ಮಗ ಅಷ್ಟು ವೀರ ಅಂತ ಇವನು ಕೂಡ ಗಣಿಸಿದ್ದಾನೆ, ಹಾಗೆ ಅಂತ ಒಂದು ಸ್ವಲ್ಪ ಸಮಾಧಾನ ಇರುತ್ತದೆ ತಾಯಿಗೆ. ಅದನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಇಂತಹ ಮಾತುಗಳನ್ನ ಅಧರ್ಮೇನ ಹತಃ, ಅದರಿಂದ ಗಾಂಧಾರಿಯ ಮತವನ್ನು ಅಂಗೀಕರಿಸಿ ಆ ರೀತಿಯಾಗಿ ನಾನು ಯುದ್ಧ ಮಾಡಿದೆ, ಹಾಗೆ ಅಂತ. ಇತ್ಯುಕ್ತ್ವಾ ತಾಂ ಪುನಃ ಪ್ರಾಹ ಪ್ರತಿಜ್ಞಾ ಹಾನಿಮಂತರ ನಮೇಸ್ತಿ ಪ್ರಾಣ ಸಂದೇಹ ಇತಿ ಜಾನನ್ ವೃಕೋದರಃ. ಬಲಾಢ್ಯಸ್ಯ ಭೀಮಸ್ಯ ಪ್ರಾಣ ಸಂದೇಹ ಕಥಂ ಇತ್ಯತಃ ತಸ್ಯ ಅಭಿಪ್ರಾಯ. ಅಲ್ಲ, ಭೀಮಸೇನ ದೇವರಿಗೂ ಕೂಡ ಪ್ರಾಣದ ಭಯ ಇತ್ತು. ಈಗನೂ ನೋಡಿದ್ದೀವಿ, ದೇವತೆಗಳಾಗಲಿ ಅಸುರರಾಗಲಿ ಯಾರೂ ಕೂಡ ಏನನ್ನು ಮಾಡ್ಲಿಕ್ಕಾಗೋದಿಲ್ಲ ಅಂತ ವಜ್ರಕ್ಕಿಂತ ಕಠಿಣವಾದ ಶರೀರ ಭೀಮಸೇನ ದೇವರ ಶರೀರ. ಮತ್ತೆ ಭೀಮಸೇನ ದೇವರು ಪ್ರಾಣ ರಕ್ಷಣೆಗಾಗಿ ನಾನೀಗ ಮಾಡಿದೆ ಹಾಗೆಂತ ಗಾಂಧಾರಿ ಹತ್ರ ಹೇಳ್ತಾರೆ. ಮತ್ತೆ ಅವರಿಗೂ ಕೂಡ ಸಂಶಯ ಇತ್ತು ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ಆಚಾರ್ಯರೇ ಉತ್ತರ ಕೊಡ್ತಾ ಇದ್ದಾರೆ. ಇತಿ ಪೂರ್ವೋಕ್ತ ಪ್ರಕಾರೇಣ ಉಕ್ತ್ವಾ ಪ್ರತಿಜ್ಞಾಹಾನಿ ಮಂತರಾವಿನ ಮೇ ಮಮ ಪ್ರಾಣ ಸಂದೇಹ ನಾಸ್ತಿ ಇತಿ ಜಾನನ್ ಮೃಗೋದರಃ ಪುನಃ ಮುಹು ತಾಂ ಗಾಂಧಾರಿ ಮಾಹ. ನಮಗೆ ಪ್ರಾಣ ಭಯ ಅಂದ್ರೆ ಯಾವುದು? ಕ್ಷತ್ರಿಯರಿಗೆ ಪ್ರತಿಜ್ಞಾ ಪರಿಪಾಲನೆ. ಪ್ರತಿಜ್ಞಾ ಪರಿಪಾಲನೆಯೇ ನಮಗೆ ಪ್ರಾಣ ಇದ್ದಾಗೆ. ಕೊಟ್ಟ ಮಾತನ್ನ ನಡೆಸಿಕೊಡೋದು. ನಾನು ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದ್ದೇನೆ, ಇವರು ಭೀಮಸೇನ ದೇವರು ಏನ್ ಪ್ರತಿಜ್ಞೆ ಮಾಡಿದ್ರು? ದುರ್ಯೋಧನನ ತೊಡೆಯನ್ನು ಮುರಿದು ನಾನು ಸಂಹಾರ ಮಾಡ್ತೇನೆ ಹಾಗೆ ಅಂತ. ಪ್ರತಿಜ್ಞಾ ಪಾಲನೆಯೇ ನಮಗೆ ಪ್ರಾಣ ಇದ್ದ ಹಾಗೆ. ಅದರಿಂದ ಪ್ರಾಣ ಉಳಿಸಿಕೊಳ್ಳುವುದು ಅಂದ್ರೆ ಏನರ್ಥ? ನನ್ನ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹಾಗೆ ಅಂತ. ಈ ರೀತಿಯಾಗಿ ಹೇಳಿ ಪುನಃ ಮಹು ತಾಂ ಗಾಂಧಾರಿ ಮಾಹ. ಇನ್ನು ಕೆಲವು ಮಾತುಗಳನ್ನ ಭೀಮಸೇನ ದೇವರು ಹೇಳಿದರು ಅಂತ ಹೇಳ್ತಾರೆ. ಅದು ಏನು ಎಂಬುದನ್ನ ಮತ್ತೆ ಮುಂದೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.